ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ. ಸೊ ಇನ್ನೂವರೆಗೆ ನನ್ನ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಏನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮ್ಗೊಂದು ನೋಟಿಫಿಕೇಷನ್ ಸಿಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಾಗೆ ಹೋಗ್ಬಿಡ್ತೀರಾ. ನೀವು ಮಾಡೋ ಸಬ್ಸ್ಕ್ರೈಬು, ಲೈಕು ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಯಾವುದೇ ಆಗಿರ್ತಕ್ಕಂಥ ದುಡ್ಡು ಕಟ್ಟೋಗೋದಿಲ್ಲ ನಿಮ್ಮ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಹಾಗೂ ಯೂಟ್ಯೂಬ್ ಕಡೆಯಿಂದ ಅಷ್ಟೇ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಹೇಳುವಂಥ ಒಂದು ವಿಷಯ, ವಿಷಯ ಎಲ್ಲರಿಗೂ ಗೊತ್ತಿರ್ಬೋದು, 200% ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯಾರು ಗೊತ್ತಿಲ್ಲ ಅಂಥವ್ರಿಗೆಲ್ಲ ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ನಿಮ್ಮ ಫೋನ್ಗಳನ್ನ ಮಾಡ್ತಾ ಇರ್ತೀರ, ಕೆಲವೊಂದು ಇಂಪಾರ್ಟೆಂಟ್ ಫೋನ್ಗಳಲ್ಲಿ ಕೆಲವೊಂದು ವಿಷಯಗಳು ಕಾಲ್ ಮೇಲೆ ನಾವು ಮಾತಾಡ್ತಿರ್ತೀವಿ. ಅಂಥ ಒಂದು ಇನ್ಫಾರ್ಮೇಷನನ್ನು ಯಾವ ರೀತಿ ರೆಕಾರ್ಡ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹೌದು, ಈಸಿಯಾಗಿ ಇರಬೇಕಾದ್ರೆ ನೀವು ಮೊಬೈಲ್ನಲ್ಲಿ ಕಾಲ್ ರೆಕಾರ್ಡಿಂಗನ್ನು ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಹೌದು, ಇದು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಸ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಇದ್ದರೆ ಸಾಕು, ತುಂಬ ಆರಾಮಾಗಿ ಕಾಲ್ ಮಾಡ್ಬೋದು. ಇನ್ನೊಂದು ಏನು ತುಂಬ ಇಂಪಾರ್ಟೆಂಟ್ ಏನಂದರೆ, ನಿಮ್ಮ ಮೊಬೈಲಲ್ಲಿ ಅದು ಫೀಚರು ಎನೇಬಲ್ ಆಗಿರಬೇಕು. ಅಂದರೆ ಆ ಫೀಚರ್ ಇರಬೇಕು, ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ಫೀಚರ್ ಇದ್ದರೆ ಮಾತ್ರ ನೀವು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ. ಕಾಲ್ ರೆಕಾರ್ಡಿಂಗನ್ನು ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಫೋನ್ಗಳಿಗೆ ಬೇರೆ ಸೆಟ್ಟಿಂಗ್ಸ್ ಇರ್ಬೋದು. ಸೊ ಬಟ್ ನಾನು ಇನ್ನು ಮತ್ತೆ ಬೇರೆ ಫೋನ್ಗಳಿಗೆ ಈ ಫೀಚರ್ ಇಲ್ಲದೇ ಇರ್ಬೋದು. ನನ್ನ ಮೊಬೈಲಲ್ಲಿದೆ, ನಂದು ಪೋಕೋ ಫೋನ್ ಆಗಿರೋದ್ರಿಂದ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಲ್ ರೆಕಾರ್ಡಿಂಗ್ ಮಾಡ್ತಾರೆ ಅನ್ನೋದನ್ನು. ನೋಡಿ, ಈಗ ಮಾಡ್ತೀನಿ ನೋಡಿ. ಡೈಲರ್ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಬಂದಾಗ ನೋಡಿ ಕಾಲ್ ಮಾಡ್ತೀನಿ. ವೆಲ್ಕಮ್ ಟು ಜಿಯೋ. ನೋಡಿ ಈ ರೀತಿ ಬಂದಾಗ ಯಾರು ಆಟೋಮೆಟಿಕ್ ಆಗಿರುತ್ತೆ. ಆಟೋಮೆಟಿಕ್ ರೆಕಾರ್ಡ್ ಮಾಡೋ ಆಪ್ಷನ್ ಇದೆ. ಸೊ ಅದು ಥರ್ಡ್ ಹಚ್ಚಿಲ್ಲ, ಏನಿಲ್ಲ. ಬರ್ತಾ ಇದೆ ನೋಡಿ. ನವೀಕರಣ ಏನು ಮಾಡ್ಬೇಕಂದ್ರೆ ಆಯ್ಕೆ ಮಾಡುವ ಮೊದಲು ಟ್ಯಾಗ್ ಇಟ್ಟು ಐಸಿಆರ್ಗಳನ್ನು ಆಯ್ಕೆ ತೆರಿಗೆಯಿಂದ ಕಳಿಸಿ. ರೆಕಾರ್ಡ್ ಆಗ್ತಾ ಇದೆ. ಹೀಗಾಗಿ ಒಂದನ್ನು ಒತ್ತಿ. ನಿಮ್ಮ ಪ್ರಸ್ತುತ ಯೋಜನೆಯ ಮಾನ್ಯತೆ, ಡೇಟಾಗಾನಿ ಮತ್ತು ಇತ್ತೀಚಿನ ರೀಚಾರ್ಜ್ಗಳ ಕುರಿತು ಮಾಹಿತಿಗಾಗಿ ನೆಟ್ವರ್ಕ್, ಇಂಟರ್ನೆಟ್ ವೇಗ ಮತ್ತು ಸಂಪರ್ಕ ಸಮಸ್ಯೆಗಳಿಗಾಗಿ 3 ಒತ್ತಿ. ನಿಮ್ಮ ಮುಂಬರುವ ಯೋಜನೆಗಳ ಬಗ್ಗೆ ತಿಳಿಯಲು ಅಥವಾ ಯೋಜನೆಯನ್ನು ಸಕ್ರಿಯಗೊಳಿಸಲು ಒತ್ತಿ. ನೀವು ಹೊಸ ಜಿಯೋ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಮತ್ತು ಸಕ್ರಿಯಗೊಳಿಸುವಿಕೆಯ ತಿಸಿಯನ್ನು ತೆಗೆದುಕೊಳ್ಳಲು ಬಯಸಿದರೆ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ವಿಡಿಯೋಗಳು ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ವಿನೋಟೆಕ್ 101 ಯೂಟ್ಯೂಬ್. ಯಾವುದೇ ಪ್ರತಿಕ್ರಿಯೆ